ಮೂವಿ ನೋಡ್ಲಿಕ್ಕೆ. ಮೂವಿ ಮಾತ್ರ ಹೈ ಕ್ಲಾಸ್ ಐತೆ. ಹಾಂ ರೀ. ಇಂಥ ಮೂವಿ ಇನ್ನೂ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ಟೈಮ್ ಬಿಟ್ಟು ಈ ಬಾಲಿವುಡ್ ಅವರೆಲ್ಲ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರ ಹತ್ರ ಒಂದು ಮೂವಿ ಬರ್ಕೊಡಿ ಅಂತ ಹೇಳೋ ಕಾಲ ಬರ್ತದೆ ಇನ್ನೊಂದು ಸ್ವಲ್ಪ ಟೈಮು. ನಾವು ಕನ್ನಡ ಇಂಡಸ್ಟ್ರಿ ಅವರು ಸ್ಯಾಂಡಲ್ವುಡ್ ಅವರು ಏನೋದು ಫ್ಯಾನ್ಸ್ ವಾರ್ ಮಾಡೋದನ್ನು ಬಿಟ್ಟು ಇಂಥ ಸ್ಟಾರ್ ನಟರುಗಳನ್ನ ಬೆಳೆಸ್ಬೇಕು. ಈ ರಿಷಬ್ ಶೆಟ್ಟಿ, ರಾಕಿಂಗ್ ಸ್ಟಾರ್ ಯಶ್ ಇಂಥವ್ರನ್ನೆಲ್ಲ ಬೆಳೆಸ್ಬೇಕು. ನಾವು ನಮ್ಮದೇ ಫ್ಯಾನ್ ವಾರ್ ಅಂದ್ಕೊಂಡು ಕೂತ್ಬಾರ್ದು. ಇಂಥ ಮೂವಿನ ಇನ್ನೂ ಆದಷ್ಟು ಬೆಳೆಸಬೇಕು. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಏನಂತ ಹೇಳಿದ್ರೆ ತಲೆ ಬುರುಡೆ ಗಟ್ಟಿ ಅಂದ್ಕೊಂಡು ತಲೆ ಮೇಲೆ ಕಲ್ಲು ಚಚ್ಚಬಾರ್ದು ಅಂತೇಳಿ. ಆದರೆ ಇವಾಗ ರಿಷಬ್ ಶೆಟ್ಟಿಯವರು ಆ ಕಲ್ಲನ್ನು ಚಚ್ಚಿ ಅದನ್ನು ಶಿಲೆ ಮಾಡೋದು ಹೆಂಗಂತ ನಮಗೆಲ್ಲರಿಗೂ ತೋರಿಸಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕ ಬಿಟ್ಟು ಹೊರಗೋದಾಗ ಕರ್ನಾಟಕ ಅಂತ ಏನು ಅಂತ ಹೇಳೋದು ಕನ್ನಡ ಇಂಡಸ್ಟ್ರಿ ತೋರಿಸ್ಕೊಟ್ಟಿದೆ. ಹಾಗೆ ಮುಂದಿನ ದಿನದಲ್ಲಿ ಭಾರತ ಬಿಟ್ಟು ಹೊರಗೋದವಾಗ ಭಾರತ ಅನ್ನೋದು ಏನು ಅಂತ ಹೇಳಿ ನಮ್ಮ ಸ್ಯಾಂಡಲ್ವುಡ್ಡು ತೋರಿಸುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೀಬೇಕು. ನಾವು ಇದೇ ಥರ ಇನ್ನೂ ಹಲವಾರು ಹೊಸ ಆ್ಯಕ್ಟ್ರಿಗಳನ್ನ ಬೆಳೆಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.